ಎಲ್ಲ ಸಿಂಗಲ್ ಆಗಿರ್ತಕ್ಕಂಥ ನಮ್ಮ ಹುಡುಗರಿಗೆ ವೆಲ್ಕಮ್ ಟು ಅವರ್ ಚಾನಲ್. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವಳ ಹೆಸರು ಜಾಯಾ ಶಹಬಾದ್. ಸುಂದರ ಶರೀರ, ಸುಂದರ ಮನೆತನ ಮತ್ತು ಒಳ್ಳೆಯ ಸಂಸ್ಕಾರದ ಹುಡುಗಿಯಾಗಿರೋದು ಈ ಒಂದು ಜಾಯಾ ಶಹಬಾದ್. ಸೊ ಈಕೆಗೆ ಸಮಸ್ಯೆ ಏನಂದರೆ, ನಾನು ಅಂದುಕೊಂಡಿರ್ತಕ್ಕಂಥ ಹುಡುಗನೇ ನನಗೆ ಸಿಗಬೇಕು, ಎಕ್ಸಾಕ್ಟಾಗಿ ನಾನು ಕಳಿಸಿರ್ತಕ್ಕಂಥ ರೂಲ್ಸ್ಗಳನ್ನು ಅಂತ ಫಾಲೋ ಅಪ್ ಮಾಡ್ಕೊಂಡು ಹೋಗುವಂಥ ಹುಡುಗನೇ ಇರಬೇಕು ಅಂತ ಸ್ವಲ್ಪ ಲೇಟಾಗಿ ಮದುವೆ ಆಗ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಷ್ಟಕ್ಕೂ ಈಕೆ ಹೇಳಿರ್ತಕ್ಕಂತಹ ರೂಲ್ಸ್ಗಳೇನೇನು ಅಂತ ನೋಡೋಕ್ಕೂ ಮುನ್ನ ಈಕೆಯ ಮಾಹಿತಿ ನೋಡಬೇಕಲ್ವ ನಾವು ಮೊದಲು. ಸೊ ಮೊದಲನೇದಾಗಿ ಈಕೆ ಕುಟುಂಬದ ಮಾಹಿತಿ ನೋಡಿದಾದರೆ, ಇವರ ತಂದೆಯವರು ಒಬ್ಬ ಟ್ರೇಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬಟ್ಟೆ ಹೊಲಿಯುವಂತಹ ಟೇಲರಿಂಗ್ ಕೆಲಸ. ತಾಯಿಯವರು ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬ ಅಣ್ಣ ಏನಿದ್ದಾನೆ ಆತ ದುಬೈನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ನೋಡೋದಕ್ಕೆ. ಬಟ್ಟೆನಲ್ಲಿ ಅಥವಾ ಈಕೆ ಶರೀರದಲ್ಲಿ ನೋಡಿದ್ರೆ ಎಕ್ಸಾಕ್ಟಾಗಿ ಸೂಪರಾಗಿ ಹಾಟಾಗಿ ಕಾಣಿಸ್ತಾಳೆ. ಆ್ಯಂಡ್ ಹೆಸರು ಜಾಯಾ ಅಂತ, ಅಡ್ಡಿ ಹೆಸರು ಪರ್ವೀನ್ ಅಂತ ಸ್ನೇಹಿತರೆ. ವಯಸ್ಸು 27 ಅಥವಾ 28 ನಡೀತಾ ಇದೆ ಇವಾಗ. ಊರು ಬಂದ್ಬಿಟ್ಟು ಶಹಬಾದ್, ಕಲಬುರಗಿ ಜಿಲ್ಲೆ ಹತ್ತಿರ ಬರುತ್ತೆ. ಅದೆಲ್ಲಿ ಬರುತ್ತೆ ಅಂತ ಐ ಡೋಂಟ್ ನೋ, ಯಾರಾದರೂ ಗೊತ್ತಿದ್ದರೆ ನೋಡ್ಕೊಳ್ಬೋದು. ಎತ್ತರ 5.5 ಅಡಿ, ಬಿಳಿಯ ಬೆಳ್ಳಗಿನ ಮೈಕಟ್ಟು ಹೊಂದಿರುವಂತಹ ಶರೀರ. ಫೋಟೋ ನಿಮ್ಮ ಮುಂದೆ ಹಾಕಿದ್ದೇನೆ, ನೋಡ್ಕೊಂಬಿಡಿ ಒಂದು ಸಲ. ಆ್ಯಂಡ್ ಸದ್ಯಕ್ಕೆ ಈಕೆ ಮಾಡ್ತಕ್ಕಂತಹ ಕೆಲಸ ಫೋಟೋ ಸ್ಟುಡಿಯೋದಲ್ಲಿ, ಟೆಕ್ನಿಕ್ ಡಿಸೈನ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ಇವಾಗ ಏನಾದರೂ ಫೋಟೋಶೂಟ್ ಅಥವಾ ಹೆಣ್ಣುಮಕ್ಳಿಗೆ ಏನಾದರೂ ಕೆಲಸ ಅಂತ ಬಂದಾಗ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಹುಡುಗರು ಇರ್ತಾರೆ, ಅಲ್ಲಿ ಅಡ್ಜಸ್ಟ್ ಆಗೋಲ್ಲ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಆ್ಯಡ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ತಾರೆ. ಆ ಒಂದು ಕೆಲಸ ಮಾಡ್ತಾ ಇರೋದು. ಒಳ್ಳೆಯ ಮಾಡರ್ನ್ ಹುಡುಗಿ, ಕ್ರಿಯೇಟಿವಿಟಿ ಇದೆ. ಅಂದರೆ ಯಾವ ಟೈಮ್ನಲ್ಲಿ ಹೇಗೆ ಮಾತಾಡಬೇಕು ಆ್ಯಂಡ್ ಏನೆಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಬೇಕು ಅನ್ನೋ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ಹುಡುಗಿ. ಹೊಸ ಕಲಿಕೆ ಇಷ್ಟಪಡ್ತಾರೆ, ಇನ್ನೂ ಕಲಿಬೇಕು ನಾನು, ಹೊಸ ವಿಷಯ, ಹೊಸದಾಗಿರ್ತಕ್ಕಂಥ ದಾರಿಲಿ ಬರಬೇಕು ಅಂತ ಇಷ್ಟಪಡುವಂತಹ ಈ ಒಂದು ಜಾಯಾ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ. ಒಂದನೇದಲ್ಲಿ ಹುಡುಗ ಪ್ರಸ್ತುತ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದಂತಹ ಹುಡುಗ ಆಗಿರಬೇಕಂತೆ. ಬ್ಯಾಡ್ ಹ್ಯಾಬಿಟ್ಸ್ ಅಂತಂದರೆ ಕುಡಿಯುವ ಅಥವಾ ಸೇದುವಂತಹ ಚಟ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಮದುವೆ ಆಗ್ತೀನಿ ಅಂದರೆ ಇರಬಾರ್ದು. ಸೊ ಎರಡನೇದಾಗಿ ಪ್ರಸ್ತುತ ನಿಮ್ಮ ಒಂದು ತಾಯಿಯವರು ಏನಿರ್ತಾರೆ ಅವರಿಂದ ನನಗೆ ಒಂದು ಚೂರು ಕೂಡ ತೊಂದರೆ ಆಗಬಾರ್ದು, ನಾನು ಕೆಲಸ ಮಾಡಬೇಕು ಅಂತ ನನ್ನ ಫ್ಯಾಮ್ಲಿಯಿಂದನೇ ಎದುರು ಹಾಕ್ಕೊಂಡಿರ್ತಕ್ಕಂಥವಳು ಜಾಯಾ. ಅದಕ್ಕೋಸ್ಕರ ನೀವು ನಿಮ್ಮ ಫ್ಯಾಮ್ಲಿಯಲ್ಲಿ ನನಗೆ ತೊಂದರೆ ಕೊಟ್ಟರೆ ನಾನು ನಿಮ್ಮನ್ನು ಮದುವೆ ಆಗಲ್ಲ, ಇದು ನಿಮಗೋಸ್ಕರನೇ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮೂರನೇದಾಗಿ, ನನಗೆ ಅಡುಗೆ ಮಾಡೋದಕ್ಕೆ ಎಲ್ಲನೂ ಕೂಡ ಬರುತ್ತೆ, ಬಟ್ ಮಾಂಸಾಹಾರಿ ಪ್ರಿಯ ನಾನು, ಹಾಗಾಗಿ ಮಾಂಸ ಪ್ರಿಯ ನೀವು ಕೂಡ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸಸ್ಯಾಹಾರ ತಿನ್ನಲ್ಲ ಇವರು, ಮಾಂಸ ಹೆಚ್ಚಿಗೆ ತಿಂತಾರೆ ಅಂತ ಹೇಳಿರೋದು. ಅಷ್ಟಕ್ಕೂ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಹುಡುಗನಿಗೆ ಏನಾದರೂ ಕೆಲಸ ಅಂತ ಇಲ್ಲ, ಆದರೆ ನನಗೆ ಹುಡುಗ ಇಷ್ಟ ಆಗಿದ್ದಾನೆ ಅಂತಂದರೆ ನಾನು ಅವನಿಗೆ ಕೆಲಸ ಹುಡುಕಾಟ ಮಾಡಿಕೊಡ್ತೇನೆ. ಬಟ್ ಕಂಡೀಷನ್ ಬಂದುಬಿಟ್ಟು ಇಬ್ಬರು ಕೂಡ ಒಂದೇ ಕಡೆ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ಮಧ್ಯ ಸಣ್ಣ ವಿಚಾರಕ್ಕೆ ಜಗಳ ಬರೋ ಹಾಗಿಲ್ಲ ಅಂತ ಹೇಳಿರೋದು. ಮದುವೆ ಆದ ನಂತರ 2 ವರ್ಷಗಳ ಕಾಲ ನನಗೆ ಮಗು ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಜಾಬ್ ಇದ್ದು ಎರ್ನಿಂಗ್ ಮಾಡುವಂತಹ ಒಂದು ಉದ್ಯೋಗ ನಾನು ನಿಮಗೆ ಕೊಡಿಸ್ಕೊಡ್ತೀನಿ. ನಿಮ್ಮ ವಯಸ್ಸು 28 ವರ್ಷ ಅಥವಾ 29 ವರ್ಷ ಒಳಗಡೆ ಇದ್ದರೆ ನನಗೆ ಒಪ್ಪಿಗೆ ಇದೆ. ಈ ಎಲ್ಲ ರೂಲ್ಸ್ಗಳಿಗೆ ಒಪ್ಪಿಕೊಂಡಿರ್ತಕ್ಕಂಥ ಹುಡುಗ ನೀವೇನಾದರೂ ಆಗಿದ್ದರೆ ವಿಡಿಯೋದ ಕೆಳಗಡೆ ಕಳಿಸಿರ್ತಕ್ಕಂತಹ ಜಿಮೇಲ್ ಐಡಿಗೆ ಒಂದು ಮೆಸೇಜ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈಕೆನ ಇಷ್ಟೆಲ್ಲ ಡೀಟೇಲ್ಸ್ ನೋಡಿದ್ವಲ್ಲ, ಇವಾಗ ಈಕೆ ಹತ್ರ ಇರ್ತಕ್ಕಂಥ ಆಸ್ತಿ ಏನು, ಇವರು ನಿಮಗೆ ಏನು ಕೊಡ್ತಾರೆ ಅಂದರೆ ವರದಕ್ಷಿಣೆಯಲ್ಲಿ ಏನು ಕೊಡ್ತಾರೆ. ಸೊ ಆಯ್ತಪ್ಪ, ಇಷ್ಟೊಂದು ರೂಲ್ಸ್ ಎಲ್ಲನೂ ಕೇಳಿದ್ವಿ ನಾವು, ನಮಗೆ ಇಷ್ಟ ಆಯಿತು ಆ್ಯಂಡ್ ಆಕೆ ಕೂಡ ಇಷ್ಟ ಆಗಿರ್ಬೋದು. ಇವಾಗ ಅದರಿಂದ ನಮಗೆ ಏನು ಲಾಭ? ಆಕೆ ಹೇಳಿರ್ತಕ್ಕಂತಹ ಹುಡುಗ ಸಿಕ್ಕಿದ್ವಿ, ಬಟ್ ಅವರು ಹೇಳಿರ್ತಕ್ಕಂಥ ಹುಡುಗ ಸಿಕ್ಕಿದಾಗ ನನಗೇನಾದರೂ ಬೆನಿಫಿಟ್ ಇದೆಯಾ? ಹೌದು, ಬೆನಿಫಿಟ್ ಇದೆ. ಯಾಕಂದರೆ ಒಬ್ಬ ಒಳ್ಳೆಯ ರಿಚ್ ಫ್ಯಾಮ್ಲಿಯ ಹುಡುಗಿರಿ, ಅಣ್ಣ ದುಬೈನಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಆ್ಯಂಡ್ ತಂದೆಯವರು ಕೂಡ ಟೇಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ, ತಾಯಿಯವರು ಕೂಡ ಮನೇಲಿ ಗೃಹಿಣಿಯಾಗಿದ್ದಾರೆ. ಇನ್ನೇನು ಬೇಕು, ದುಡ್ಡೆಲ್ಲ ಈಕೆಗೆ ಹತ್ರನೇ ಬರುತ್ತೆ ಜಾಯಾ ಅವರ ಹೆಸರಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಕಾಣಿಸ್ತಕ್ಕಂಥ ಮಿನಿ ಕಾರ್ ಕೊಡ್ತಾ ಇರೋದು ಸ್ಪೆಸಿಫಿಕ್ ಮಾಡೆಲ್ ಕಾರ್. ಸೊ ಕಾರಲ್ಲಿ ನಿಮಗೆ ಬೂದು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಮತ್ತು ಇದರ ಇಂಜಿನ್ ಬಂದು 1998 cc ಇಂಜಿನ್ ಆಗಿರೋದು. ಆ್ಯಂಡ್ ಆಕೆ ನೋಡೋದು ಕೂಡ ಅಷ್ಟೇ ಸಖತ್ತಾಗಿದ್ದಾಳೆ, ನೀವು ನೋಡಿದ ತಕ್ಷಣ ಇಷ್ಟ ಆಗ್ತೀರಾ. ನೋಡ್ಕೊಳ್ಳಿ ಸ್ನೇಹಿತರೆ, ಆ ರೀತಿಯಲ್ಲಿದ್ದಾಳೆ ಆಕೆ. ಯಾಕೆಂದರೆ ದೊಡ್ಡ ಅದು ಮತ್ತು ಮುಖ ಕೂಡ ಅಷ್ಟೇ ಗುಂಡಾಗಿದೆ, ಚೆನ್ನಾಗಿದ್ದಾರೆ, ಮಿಡಲಲ್ಲಿ ಸಖತ್ತಾಗಿದ್ದಾರೆ.
ಈ ಕಾರಿನ ಸ್ಪೀಡ್ ಬಂದರೆ 220 ಕಾರಿನ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 14ರಿಂದ 16 ಮೈಲೇಜಿಂಗ್ ಇದೆ. ಮತ್ತು ಸೀಟು ಬಂದುಬಿಟ್ಟು 5 ಸೀಟ್ಗಳು ಒಳಗಡೆ ಆ್ಯಕ್ಟಿವ್ ಆಗಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ SUV ಮಾಡೆಲಲ್ಲಿ. ಸೊ ನೋಡ್ತಾ ಇದ್ದೀರಾ, ಇಷ್ಟೊಂದು ಸಖತ್ತಾಗಿರ್ತಕ್ಕಂತಹ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಗಾಡಿ ನಿಮಗೆ ಸಿಗ್ತಕ್ಕಂಥದ್ದು ಸ್ನೇಹಿತರೆ. ಆ್ಯಂಡ್ ಈ ಕಡೆ ನಾವು ನೋಡೋದಾದರೆ ಪ್ರಸ್ತುತ ಗಾಡಿಯ ಇಂಟೀರಿಯಲ್ಗಳ ಒಂದು ಸ್ವಲ್ಪ ಡಿಸೈನು, ಇಂಟೀರಿಯಲ್ಲ ಸ್ಟ್ರಾಂಗೆಸ್ಟ್ ಡಿಸೈನಲ್ಲಿ ಪ್ರಸ್ತುತ ನಮಗೆ ಸ್ಟೇರಿಂಗ್ ಕಾಣಿಸುತ್ತೆ, ವಿತ್ ಕಂಫರ್ಟಬಲ್ ಸೀಟ್ ಕಾಣಿಸುತ್ತೆ ಮತ್ತು ಗೇರ್ ಸಿಸ್ಟಮ್ ಕೂಡ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಒಂದು AC ಏರಿಯಾ ಆಗಿರೋದು. ಅಫ್ಕೋರ್ಸ್ ಎಲ್ಲರೂ ಕೂಡ AC ಇಷ್ಟ ಆಗ್ತಾರೆ. ಆ್ಯಂಡ್ ಜಾಯಗೂ ಕೂಡ AC ಅಂದರೆ ಪಂಚಪ್ರಾಣ ಅಂತ ಹೇಳಿರೋದು. ಆ್ಯಂಡ್ ಇನ್ನೊಂದು, ಹುಡುಗ ಸ್ವಲ್ಪ ಹಾಟಲ್ಲಿ ಸೆಕ್ಸಿ ಹುಡುಗ ಆಗಿರಬೇಕು ಅಂತ ಇಷ್ಟಪಡ್ತಾ ಇದ್ದಾಳೆ. ಯಾಕೆಂದರೆ ಮೊದಲೇ ಕೊಬ್ಬಿದಂತಹ ಮೈಕಟ್ಟು. ಸೊ ಏನಂದರೆ ಮಾಂಸಾಹಾರಿ ಪ್ರಿಯ ಆಗಿರೋದ್ರಿಂದ ಮಾಂಸ ತಿಂದು ತಿಂದು ಕೊಬ್ಬು ಬಂದು ಪ್ರಸ್ತುತ ಕಾಮ ಸ್ವಲ್ಪ ಜಾಸ್ತಿನೇ ಬಂದಿದೆ ಈಕೆಗೆ. ಅದೆಲ್ಲನೂ ಕೂಡ ಈಡೇರಿಸುವಂತಹ ಒಬ್ಬ ಯುವಕ ನೀವಾಗಿರಬೇಕು ಅಂತ ತಿಳಿಸಿದ್ದಾರೆ. 2 ರೀತಿಯಲ್ಲಿ ಇರಬೇಕು, ಒಂದೇ ರೀತಿಯಲ್ಲಿ ಎಕ್ಸಾಕ್ಟಾಗಿ ಇರಬಾರ್ದು ಅಂತ ಈಕೆ ಹೇಳಿರ್ತಕ್ಕಂಥ ಉದ್ದೇಶ. ಸೊ ಸ್ನೇಹಿತರೆ, ಇದು ಇವತ್ತಿನ ನಮ್ಮ ಪ್ರೊಫೈಲ್ನ ಮಾಹಿತಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಕೊಡಿ ಮತ್ತು ನಿಮ್ಮ ಬಯೋಡೇಟಾಗಳನ್ನು GMನಲ್ಲಿ ಅವರಿಗೆ ಮೇಲ್ ಮಾಡಿ ಅಂತ ಹೇಳ್ತಾ ನಮಸ್ತೆ, ಮತ್ತೆ ಸಿಗುವ